ಬಿಜೆಪಿ ಹೇಗೆ ವೋಟಿಗಾಗಿ ಬಣ್ಣ ಬದಲಾಯಿಸುತ್ತಿರುತ್ತದೆ ಅನ್ನೋದಕ್ಕೆ ಪಶ್ಚಿಮ ಬಂಗಾಳದ ಚುನಾವಣೆಯು ಮತ್ತೊಮ್ಮೆ ಸಾಕ್ಷ್ಯವನ್ನು ಒದಗಿಸಿದೆ. ಪಶ್ಚಿಮ ಬಂಗಾಳದ ಚುನಾವಣಾ ಸಭೆಯಲ್ಲಿ ಭಾಗವಹಿಸಿದ ಬಿಜೆಪಿ ನಾಯಕ ಅನುರಾಗ್ ಠಾಕೂರ್ ಅವರು ಕೋಲ್ಕತ್ತಾದ ಸ್ಥಳೀಯ ಹೋಟೆಲ್ನಲ್ಲಿ ಪಕ್ಷದ ಕಾರ್ಯಕರ್ತರೊಂದಿಗೆ ಮೀನು ಮತ್ತು ಮಾಂಸದ ಊಟವನ್ನು ಮಾಡಿದ್ದಾರೆ. ಇದರ ವಿಡಿಯೋ ದೊಡ್ಡ ಮಟ್ಟದಲ್ಲಿ ಈಗ ಹಂಚಿಕೆಯಾಗಿದೆ. ಅವರು ಮೀನು ಸಾರು ಮತ್ತು ಅನ್ನವನ್ನು ಆನಂದಿಸುತ್ತಾ ನಾವು ಮಾಂಸ, ಮೀನು ಮತ್ತು ಅನ್ನವನ್ನು ಉಣ್ಣುತ್ತಿದ್ದೇವೆ ಎಂದು ಹೇಳಿದ್ದಾರೆ. ಅದು ಕೂಡ ವಿಡಿಯೋದಲ್ಲಿ ಸೆರೆಯಾಗಿದೆ. बहुत स्वादिष्ट है, आप भी खाइए। अनुराग जी, ममता दीदी कहती है कि बीजेपी ನಿಜವಾಗಿ ಆಹಾರ ಅವರವರ ವೈಯಕ್ತಿಕ ವಿಚಾರ. ಯಾರು ಯಾವ ಆಹಾರವನ್ನು ಸೇವಿಸಬೇಕು ಮತ್ತು ಸೇವಿಸಬಾರದು ಎಂಬುದನ್ನು ಆಡಳಿತ ನಿರ್ಧರಿಸುವ ಹಾಗಿಲ್ಲ, ಅದನ್ನು ಜನರೇ ನಿರ್ಧರಿಸಬೇಕು. ಆದರೆ ಬಿಜೆಪಿ ಈ ತತ್ವಕ್ಕೆ ವಿರುದ್ಧವಾಗಿ ನಡೆದುಕೊಳ್ಳುವ ಪಕ್ಷ. ನವರಾತ್ರಿ ಸಂದರ್ಭದಲ್ಲಿ ಉತ್ತರ ಪ್ರದೇಶದಲ್ಲಿ ಮಾಂಸದ ಹೋಟೆಲ್ಗಳನ್ನು ಮತ್ತು ಮಾಂಸ ಮಾರಾಟ ಮಾಡುವ ಅಂಗಡಿಗಳನ್ನು ಬಂದ್ ಮಾಡಲಾಗುತ್ತೆ. ಬಿಜೆಪಿ ನೇರವಾಗಿ ಮತ್ತು ಪರೋಕ್ಷವಾಗಿ ಸಸ್ಯಾಹಾರವನ್ನ ಪ್ರಮೋಟ್ ಮಾಡ್ತದೆ. ಮಾಂಸಾಹಾರದ ಬಗ್ಗೆ ಅದರ ನಾಯಕರು ಆಗಾಗ ತಮ್ಮ ಅತೃಪ್ತಿಯ ಮಾತಾಡ್ತಾರೆ, ಕೆಲವೊಮ್ಮೆ ಬಹಿರಂಗವಾಗಿ ವಿರೋಧಿಸಿ ಮಾತಾಡ್ತಾರೆ. सावन के महीने में मटन बनाने का मौज ले रहे हैं. તમારી આજુબાજુ જયારે બાંગ્લાદેશીઓને રોહિંગ્યા રહેતા હશે દિલ્હીની જેમ, ત્યારે તમે શું કરશો? પેલા બંગાળીઓની ફિશ પકાવશો, શું કરશો તમે? का फंडा और इसे किसी भी हालत में चलने भी नहीं देंगे. ये जो विषय आया है मेरे ख्याल से भ्रम की स्थिति है और इस तरह का कोई भी प्रस्ताव सरकार के पास विचाराधीन भी नहीं है और लागू भी नहीं किया जाए. ಈ ದೇಶದ 140 ಕೋಟಿ ಜನರೆಲ್ಲ ಸಸ್ಯಾಹಾರಿಗಳು ಆಗಬೇಕು ಮತ್ತು ಸಸ್ಯಾಹಾರ ಶ್ರೇಷ್ಠ ಎಂಬ ಭಾವನೆಯನ್ನ ಅದರ ನಾಯಕರು ಆಗಾಗ ವ್ಯಕ್ತಪಡಿಸೋದಿದೆ. ಮಾಂಸಾಹಾರದ ಬಗ್ಗೆ ಕೀಳು ಭಾವನೆಯನ್ನ ಬಿಜೆಪಿ ಹೊಂದಿರುವುದಕ್ಕೆ ಅದರ ನಾಯಕರು ಆಗಾಗ ಕೊಡ್ತಿರುವ ಹೇಳಿಕೆಗಳೇ ಸಾಕ್ಷಿ. ಸಿದ್ದರಾಮಯ್ಯ ಅವರು ಮೀನು ಊಟ ಸೇವಿಸಿ ದೇವಸ್ಥಾನಕ್ಕೆ ಪ್ರವೇಶಿಸಿದರು ಎಂದು ರಾಜ್ಯದ ಬಿಜೆಪಿ ಭಾರೀ ಹುಯಿಲನ್ನ ಎಬ್ಬಿಸಿತು. ಆದರೆ ಇದೀಗ ಅದೇ ಬಿಜೆಪಿ ಪಶ್ಚಿಮ ಬಂಗಾಳದಲ್ಲಿ ಬೇರೆದೇ ನಾಟಕ ಆಡ್ತಿದೆ. ಬಿಜೆಪಿ ಭಿನ್ನ ಆಹಾರದ ವಿರೋಧಿ ಅಲ್ಲ ಎಂಬುದನ್ನು ಬಿಂಬಿಸುವುದಕ್ಕೆ ಅದರ ನಾಯಕ ಮೀನು ಊಟ ಮಾಡ್ತಾರೆ, ಮಾಂಸ ಸೇವಿಸ್ತಾರೆ ಮತ್ತು ಅದರ ವಿಡಿಯೋ ಮಾಡಿ ಹಂಚಿಕೊಳ್ತಾರೆ. ಇದಕ್ಕೆ ಕಾರಣ ಏನಂದ್ರೆ ಅಧಿಕಾರಕ್ಕಾಗಿ ಬಿಜೆಪಿ ಯಾವ ಮಟ್ಟಕ್ಕೂ ಇಳಿಯಲು ಸಿದ್ಧ ಅನ್ನೋದನ್ನ ಈ ಬೆಳವಣಿಗೆ ಸೂಚಿಸುತ್ತದೆ. ಪಶ್ಚಿಮ ಬಂಗಾಳದಲ್ಲಿ ಮಾಂಸಾಹಾರವನ್ನು ವಿರೋಧಿಸಿದ್ರೆ ಸಿಗುವ ಓಟು ಸಿಗಲ್ಲ ಅನ್ನೋದು ಬಿಜೆಪಿಗೆ ಗೊತ್ತು. ಅಲ್ಲಿ ಎಲ್ಲಾ ಧರ್ಮೀಯರು ಮೀನು ಸೇವಿಸ್ತಾರೆ, ಮಾಂಸ ಸೇವಿಸ್ತಾರೆ. ಪಶ್ಚಿಮ ಬಂಗಾಳದ ಬ್ರಾಹ್ಮಣರು ಮೀನು ಸೇವಿಸ್ತಾರೆ. ಅಲ್ಲಿ ಮೀನು ಸಹಜ ಆಹಾರ. ಆದ್ರಿಂದ ಮೀನನ್ನ ವಿರೋಧಿಸಿ ಮತ್ತು ಮಾಂಸಾಹಾರವನ್ನ ವಿರೋಧಿಸಿ ಪಶ್ಚಿಮ ಬಂಗಾಳದಲ್ಲಿ ನೆಲೆ ನಿಲ್ಲಲು ಸಾಧ್ಯವೇ ಇಲ್ಲ ಅನ್ನೋದು ಬಿಜೆಪಿಗೆ ಗೊತ್ತಾಗಿದೆ. ಆದ್ದರಿಂದ ಉತ್ತರ ಪ್ರದೇಶದಲ್ಲಿರುವ ನಿಯಮವನ್ನ ಅದು ಪಶ್ಚಿಮ ಬಂಗಾಳದಲ್ಲಿ ಮರೆತಂತೆ ವರ್ತಿಸ್ತಾ ಇದೆ. ಜನರನ್ನ ಒಲಿಸಿಕೊಳ್ಳೋದಕ್ಕಾಗಿ ತನ್ನ ಸಸ್ಯಾಹಾರ ಶ್ರೇಷ್ಠ ಎಂಬ ಭಾವನೆಯಿಂದ ಕಳಚಿಕೊಳ್ಳುತ್ತಿದೆ. ನಿಜವಾಗಿಯೂ ಆಹಾರದ ವಿಷಯದಲ್ಲಿ ನಾಗರಿಕರ ಮೇಲೆ ಬಲವಂತ ಪಡಿಸದಿರುವುದೇ ಸರಿಯಾದ ಕ್ರಮ. ಪಶ್ಚಿಮ ಬಂಗಾಳದಲ್ಲಿ ಮಾಡಿದಂತೆ ಬಿಜೆಪಿ ನಾಯಕರು ದೇಶಾದ್ಯಂತ ನಡೆದುಕೊಳ್ಬೇಕು. ಅವರವರ ಆಹಾರವನ್ನು ಅವರವರಿಗೆ ಬಿಟ್ಬಿಡಬೇಕು. ನವರಾತ್ರಿಯ ಸಂದರ್ಭದಲ್ಲಿ ಅಥವಾ ಇನ್ನಿತರ ಸಂದರ್ಭದಲ್ಲಿ ಯಾರು ಯಾವ ಆಹಾರವನ್ನು ಸೇವಿಸ್ತಾರೋ ಅವರನ್ನ ಸೇವಿಸಲು ಬಿಡಬೇಕು. ಸೇವಿಸದೇ ಇರುವವರಿಗೆ ಆ ಸ್ವಾತಂತ್ರ್ಯವನ್ನು ಒದಗಿಸಬೇಕು. ಅದನ್ನು ಬಿಟ್ಟು ತಮ್ಮ ನಂಬಿಕೆಯನ್ನು ಇತರರ ಮೇಲೆ ಹೇರೋದು ಮತ್ತು ತಾವು ಸಸ್ಯಾಹಾರ ಸೇವಿಸುವಾಗ ಇತರರೂ ಸಸ್ಯಾಹಾರ ಸೇವಿಸಬೇಕು ಎಂದು ಬಲವಂತ ಪಡಿಸೋದು ಹೇಗೆ ತಿರುಗುಬಾಣವಾಗಲಿದೆ ಎಂಬುದಕ್ಕೆ ಅನುರಾಗ್ ಠಾಕೂರ್ ಅವರ ಮೀನೂಟವೇ ಒಳ್ಳೆಯ ಉದಾಹರಣೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, specialized in piling and shoring, engineering consultancy, fire fighting, steel structures, real estate. Office, SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.